17 ನಾನು 17 ಜನತಾದಳ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಆವಾಗ ನನಗೆ ಸಮ್ಮಿಶ್ರ ಸರ್ಕಾರ ಬಂತು. ಅವತ್ತು ಭಾಳ ಜನ ಸ್ನೇಹಿತರು ನನಗೆ, ಇಲ್ಲ ಸರ್ ಇದು ಕಾಂಗ್ರೆಸ್ ಪಕ್ಷ, ನೀವು ದಯಮಾಡಿ ದಿಲ್ಲಿಗೆ ಹೋಗ್ಬೇಕಾಗ್ತದೆ, ದಿಲ್ಲಿಗೆ ಹೋಗಿ ಕೇಳಿದ್ರೆ ಮಾತ್ರ ನಿಮ್ಮ ಮಂತ್ರಿ ಸ್ಥಾನ ಸಿಕ್ಕೋದು ಅಂದರು. ನಾನು ಆವಾಗಲೂ ದಿಲ್ಲಿಗೆ ಹೋಗಿ ಕೇಳಿಲ್ಲ. 2023 ಕಾಂಗ್ರೆಸ್ ಪಕ್ಷ ನನ್ನ ಮಂತ್ರಿ ಮಾಡಿದ್ರು, ನನ್ನ ಮಂತ್ರಿ ಮಾಡಿ ಅಂತ ಕೇಳಿಲ್ಲ. ಯಾರನ್ನ ದಿಲ್ಲಿಗೆ ಹೋದ ತಕ್ಷಣ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಮಾಡ್ತಾರಂದರೆ ಅದು ತಪ್ಪು, ಅದು ನಾವು ನಿರೀಕ್ಷೆ ಇಡೋಂಗಿಲ್ಲ. ಏನಕ್ಕಂದರೆ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಟೀಮ್ ಇರ್ತದೆ, ಸರ್ವೆ ಮಾಡಿರ್ತಾರೆ ಯಾರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನಕ್ಕೆ ಯಾರಿಂದ ಅನುಕೂಲ ಆಗ್ತದಂತ ನೋಡಿಬಿಟ್ಟು ಅವ್ರನ್ನ ಮಂತ್ರಿ ಮಾಡೋದು. ಯಾರೋ ಹೋಗಿ ಕೇಳಿದ ತಕ್ಷಣ ಅವ್ರು ಮಂತ್ರಿ ಮಾಡ್ತಾರಂತ ನಾವು ಯಾರೂ ನಿರೀಕ್ಷೆ ಇಡೋಂಗಿಲ್ಲ. ಈಗ ನನ್ನ ಮಂತ್ರಿ ಮಾಡ್ತಾರೆ, ಸೆಕೆಂಡ್ ಲಿಸ್ಟಲ್ಲಿ ನನ್ನ ಹೆಸರು ಬರ್ತಾರಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ಈಗ ನಾನು ಆಲ್ರೆಡಿ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಜವಾಬ್ದಾರಿ ಕೊಟ್ಟಿದ್ದರು, ಮಂತ್ರಿಯಾಗಿ ಜವಾಬ್ದಾರಿ ಕೆಲಸ ಮಾಡಿದ್ದೀನಿ ನಾನು. ಇಲ್ಲಪ್ಪ ನೀನು 2 ವರ್ಷ 2028 ನೀನು ಚುನಾವಣೆ ಬರ್ತಾಯಿದ್ದೆ, ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೂ ನಾನು ಬದ್ಧ. ಏನು ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ಅಲ್ಲಿ 2ನೇ ಪಟ್ಟಿಯಲ್ಲಿ ಬರುತ್ತೆ ಅಂತ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ನಿರೀಕ್ಷೆ ಕೂಡ ತಪ್ಪಿಲ್ಲಲ್ಲ. ಅಂದರೆ ಮಾಡೋರು ಯಾರು? ಹೈಕಮಾಂಡ್. ಇಲ್ಲಪ್ಪ ನೀನು ಪಕ್ಷಕ್ಕೆ 3 ವರ್ಷ ಮಂತ್ರಿ ಹಾಕ್ಕೊಟ್ಟಿದ್ದೀವಿ, ನೀನು ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ನಾನು ಬದ್ಧ. ಈಗ ಮೊದಲೇ ಪಟ್ಟಿದಲ್ಲೇ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜೂನ್ 2ನೇ ತಾರೀಕಿಗೆ ಆಡಿಯೋ ಏನು ರಿಲೀಸ್ ಆಗಿದೆ, ಅದರಿಂದ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಜ್ಯದ ಜನಗೂ ಗೊತ್ತಿದೆ. ಅದಕ್ಕೆ ನಾನು ಅವತ್ತೇ ಹೇಳಿಕೆ ಕೊಟ್ಟಿದ್ದೀನಿ, ಆ ಆಡಿಯೋ ನಂದಲ್ಲ, ನಾನು ಅದು ಮಾತಾಡಿಲ್ಲ, ಅದು ಕ್ರಿಯೇಟ್ ಮಾಡಿದಾರಂತ. ಅದು ಯಾರು ಸಿರಾಜ್ ಅವ್ರು ಮಾತಾಡಿದ್ರು, ಅವ್ರು ಆವತ್ತೇ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದು FSL ಏನೋ ತನಿಖೆಗೆ ಕಳಿಸಿದ್ದಾರೆ, ಅಂದರೆ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ದಾರೆ. ಆ ಸತ್ಯಾಂಶ ಆಚೆ ಬರ್ತದೆ, ಇವತ್ತಿಲ್ಲ ನಾಳೆ ಬರಲೇಬೇಕಿಲ್ಲ, ಸತ್ಯಾಂಶ ಆಚೆ ಬರಲೇಬೇಕು, ಬರ್ತದೆ. ಅದು ನೋಡುವ, ಸತ್ಯಾಂಶ ಆಚೆ ಬರಲಿ, ಅದು FSL ಕಳಿಸಿದ್ದಾರೆ, ಅದು ಬರಲಿ. ಅದೆಲ್ಲ ರಾಜಕೀಯದಲ್ಲಿ ಯಾರನ್ನ ಬೆಳೀತಾ ಇದ್ರೆ ಅದು ಸಹಜ. ರಾಜಕೀಯದಲ್ಲಿ ನನಗಂತ ಇಲ್ಲ, ಯಾರನ್ನ ಇರಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ, ಅದು ಮಾಡೋದು ಸಹಜ. ನನಗಂತಲ್ಲ, ಎಲ್ಲರಿಗೂ ಅದೇ ಥರ ಮಾಡ್ಕೊಂಡು ಬರ್ತಾರೆ. ಅವತ್ತಿಂದ ಪದ್ಧತಿ ಅದು, ಎಲ್ಲರಿಗೂ ಯಾರು ಮಾಡಿರ್ಬೋದು. ಈಗ ಗೊತ್ತಾಗ್ತದೆ. ಈಗ ಅದು ಆಡಿಯೋ ಅದು ಇದರಲ್ಲಿ FSL ಏನೋ ಕಳಿಸಿದಾರಂತೆ, ಅದು ಆಚೆ ಬಂದ ತಕ್ಷಣ ಗೊತ್ತಾಗ್ತದೆ. ಇಲ್ಲ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ, ಪಕ್ಷದ ಅವ್ರು ಏನು ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ದಾವಣಗೆರೆ ಉಪಚುನಾವಣೆಯಲ್ಲಿ ನಾನು ಪಕ್ಷದ ವಿರೋಧಿ ಕೆಲಸ ಮಾಡಿದ್ದೀನಂತ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ ನಾನು ಆ ಟೈಮಲ್ಲಿ 15 ದಿನ ಕೇರಳದಲ್ಲಿ ಜವಾಬ್ದಾರಿ ನಾನು ಕೊಟ್ಟಿದ್ದರು. ನನಗೆ 33 ಕಾನ್ಸ್ಟಿಟ್ಯೂನ್ಸಿನ ಟಾರ್ಗೆಟ್ ಕೊಟ್ಟಿದ್ದರು, ಅದರಲ್ಲಿ 27 ನಾನು ಗೆಲ್ಸ್ಕೊಂಡು ಬಂದೀನಿ. ಆಮೇಲೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ದಾವಣಗೆರೆ ಹೋಗೋ ಸಮಯದಲ್ಲಿ ಅವಾಗ ಅನೌನ್ಸ್ ಮಾಡಿದ್ರು, ಜಮೀರ್ ಅಹಮದ್ ಖಾನ್ 5ನೇ ತಾರೀಕು ಬರ್ತಾರೆ, ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರಂತ. ಆ ಥರನೇ ಒಂದು ರೋಡ್ ಶೋ ಮಾಡಿ ಮಲ್ಲಿಕಾರ್ಜುನ ಮನೆಗೆ ಹೋಗ್ಬಿಟ್ಟು ನಾನು ಪ್ರೆಸ್ ಮೀಟ್ ಮಾಡಿ ಪ್ರಚಾರ ಒಂದಿನ ಮಾಡಿದ್ದೀನಿ. 6-7ಕ್ಕೆ ಬಾಗಲಕೋಟೆಯಲ್ಲಿ ಮಾಡಿದ್ದೀವಿ. ದಾವಣಗೆರೆಯಲ್ಲಿ ನಾವು ಗೆದ್ದಿದ್ದೀವಿ. ಆಗದೇ ಇರೋರು ಏನೇನೋ ಮಾಡ್ತಾಯಿದ್ದಾರೆ. ಹಾಗೂ ನನ್ನ ಪಕ್ಷದಲ್ಲಿ ನಾನು ಕೇಳ್ಕೊಂಡಿದ್ದೀನಿ, ನೋಡಿ ಸರ್, ನನ್ನ ಕಡೆಯಿಂದ ಏನಾದ್ರು ತಪ್ಪಾದರೆ ದಯಮಾಡಿ ಕ್ಷಮಿಸಿ ಅಂತ. ನಾನೇನು ಕೇರಳಾಗೆ ಹೋಗ್ಬಿಟ್ಟು ನಾನು 15 ದಿನ ಮೋಜ್ ಮಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ನಾನು ಪಕ್ಷದ ಕೆಲಸ, ಹೈಕಮಾಂಡ್ ಏನು ಜವಾಬ್ದಾರಿ ಕೊಟ್ಟಿದ್ರು, ಸ್ಟಾರ್ ಕ್ಯಾಂಪೇನ್ ಆಗಿ ಮಾಡಿದ್ರು ನನಗೆ, ನಾನು ಪಕ್ಷದ ಕೆಲಸ ಮಾಡಿದ್ದೀನಿ. ನಾನು ಪಕ್ಷದ ಕೆಲಸ ಮಾಡಿದ್ದೀನಿ, ನಾನು ಟಾರ್ಗೆಟ್ ಅಚೀವ್ ಮಾಡಿದ್ದೀನಿ. ನಾನು 33ರಲ್ಲಿ 27 ಗೆದ್ದಿದ್ದೀನಿ. ನನಗೇನು ಟಾರ್ಗೆಟು, 25 ವರ್ಷದಿಂದ ಅಲ್ಲಿ UDF MLA ಗೆಲ್ಲಕ್ಕಾಗಲಿಲ್ಲ, ಕಾಂಗ್ರೆಸ್ MLA ಗೆಲ್ಲಕ್ಕಾಗಲಿಲ್ಲ. ಅಂಥ ಕಡೆ ಹೋಗ್ಬಿಟ್ಟು 27 ಕಡೆ ಕೇರಳದಲ್ಲಿ ಗೆದ್ದಿದೆ. ನನ್ನ ಪಕ್ಷ ಯಾವತ್ತು ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನನ್ನ ನಿಭಾಯಿಸಿದ್ದೀನಿ. ನಾಯಕರ ಮೇಲೆ ನಂಬಿಕೆ ಇದೆಯಾ ಸರ್? ಈ ಬಾರಿ 2ನೇ ಹಂತದಲ್ಲಿ ಸಚಿವ ಸ್ಥಾನ ಸಿಗೋದಕ್ಕೆ? ಇಲ್ಲ, ಇಲ್ಲಪ್ಪ ನೋಡಿ, ಒಂದು ಹೇಳ್ತೀನಿ. ಈಗ ಸಿದ್ದರಾಮಯ್ಯ ಅವರು ನನ್ನ ಪರವಾಗಿ ಕೇಳ್ಕೊಳ್ಳಿ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನನ್ನ ಮಂತ್ರಿ ಮಾಡಿ ಅಂತ ಕೇಳ್ಕೊಳ್ಳಿ. ಸತೀಶ್ ಅವರು ಹೋಗಿ ಕೇಳ್ಕೊಂಡಿದ್ದಾರೆ, ಜಮೀರನ್ನ ಮಂತ್ರಿ ಮಾಡಿ ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತ ಕೇಳ್ಕೊಂಡಿದ್ದಾರೆ. ಅಂದರೆ ಯಾರು ಹೋಗಿ ಕೇಳ್ಕೊಂಡ್ರೂ ಹೈಕಮಾಂಡ್ ಮಾಡ್ತಾರಂತ ನಾವು ನಿರೀಕ್ಷೆ ಇಡೋಂಗಿಲ್ಲ. ಕೇಳ್ಬೋದಷ್ಟೇ. ನಾವು ಹೋಗಿ ದಿಲ್ಲಿಯಲ್ಲಿ ಕೇಳಿದ್ರು ಮಾಡ್ತಾರಂತ ನಿರೀಕ್ಷೆ ಇಡ. ಅವ್ರು ಏನಿದ್ರು ಏನು ಮಾಡ್ತಾರೆ, ಸರ್ವೆ ಮಾಡ್ತಾರೆ, ಯಾರಿಗೆ ಪಕ್ಷಕ್ಕೆ ಲಾಭ ಆಗ್ತದೆ, ಅನುಕೂಲ ಆಗ್ತದೆ. ಆಮೇಲೆ ರಾಜ್ಯಕ್ಕೆ, ಎಲ್ಲ ಪಕ್ಷಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ಬಡವ್ರಿಗೆ ಒಳ್ಳೇದಾಗ್ತದೆ ಅಂಥವನ್ನ ಮಂತ್ರಿ ಮಾಡೋದು. ನಾವು ಕೇಳಿದ ತಕ್ಷಣ ಯಾರು ಬೇಕಾದರೂ ಮಂತ್ರಿ ಮಾಡ್ತೀರೋ ಅದು ನಾವು ನಿರೀಕ್ಷೆ ಇಡೋಂಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಿದ್ದರಾಮಯ್ಯ ಅವರು ಹಿಂದೆನೂ ನಾಯಕರಾಗಿದ್ದರು, ಮುಂದೆನೂ ಅವರೇ ನಮ್ಮ ನಾಯಕರು.
ನಮ್ಮ ನಾಯಕರು ಅವರೇ. ಅಲ್ಲ, ನಾಯಕರು ನಿಮ್ಗೆ ಹಾಕ್ಕೊಟ್ರೆ ಯಾರು ಸರ್? ನಿಮ್ಗೆ ಮತ್ತು ಅವ್ರ ಸಂಬಂಧ ಏನಿಲ್ಲ, ಯಾರು ಹೇಳಿದ್ದು? ನೀವು ಊಹೆ ಮಾಡ್ಕೊಂಡು ಹೇಳ್ತಾರೆ. ನೀವೇ ಹೇಳಿದ್ರಲ್ಲ ಸರ್, ಈಗ ಯಾರು ಇಲ್ಲ, ಅವ್ರಿಗೆ ಮನ್ಸ ಹೇಳಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ. ನಾನು ಹೋಗಿದ್ದೀನಿ, ಮಾತಾಡಿದ್ದೀನಿ, ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಎಲ್ಲ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ನಮಗೂ ಸಿದ್ದರಾಮಯ್ಯ ಆಗಲ್ಲ ಅಂತ. ಅವ್ರು ಯಾವತ್ತಿದ್ರು ನಮ್ಮ ಹಿಂದೆನೂ ನಾಯಕರಾಗಿದ್ರು, ಮುಂದೆನೂ ಅವರೇ ನಮ್ಮ ನಾಯಕರು. ದಾವಣಗೆರೆ ಹೋದಾಗ ಚೆನ್ನಾಗಿ ನಡ್ಕೊಂಡಿಲ್ಲ, ಇನ್ನೂ ಕೂಡ ಅಸಮಾಧಾನ ಅಂತ ನೋವಿದೆ ಸರ್ ನಿಮ್ಗೆ ಆ ಪ್ರಚಾರಕ್ಕೆ ಹೋದಾಗ? ಯಾವುದು? ನಿಮ್ಮವರು ಶಾಮನೂರ್ ಕಡೆ ಚೆನ್ನಾಗಿ ನಡ್ಸ್ಕೊಂಡಿಲ್ಲ ಅಂತೇಳಿ ಆಪ್ತರಲ್ಲಿ ತುಂಬಾ ಜನ ಆಕ್ರೋಶ. ಇಲ್ಲ, ಆ ಥರ ಇಲ್ಲ. ಹೋದೆ ನಾನು ಅವ್ರ ಮನೆಗೆ ಊಟ ಮಾಡಿಬಿಟ್ಟು ಪ್ರೆಸ್ ಮೀಟ್ ಅಲ್ಲೇ ಮಾಡಿದ್ದೀನಿ ನಾನು. ಇಲ್ಲ, ಎಲ್ಲ ಒಂದು ಕಡೆ ನನ್ನ ನೋವು ಆಯಿತು. ಇವರು ಮಲ್ಲಿಕಾರ್ಜುನ ಅವ್ರು ಹೇಳಿಕೆ ಕೊಟ್ಟರು ಆ ಟೈಮಲ್ಲಿ, ಹಿನ್ನಡೆ ಆ ಟೈಮಲ್ಲಿ ಒಂದು ಹೇಳಿಕೆ ಕೊಟ್ಟರು. ದಾವಣಗೆರೆಯಲ್ಲಿ ಜಮೀರದವ್ರು ಏನು ಕೆಲಸ, ಏನಕ್ಕೆ ಬರಬೇಕು ಅವ್ರು ದಾವಣಗೆರೆ ಅಂತಲೂ ಒಂದು ಹೇಳಿಕೆ ಕೊಟ್ಟಿರು. ಅದಾದಮೇಲೆ ನಾನು ಹೋಗ್ಬೇಕಂತ ತೀರ್ಮಾನ ಮಾಡಿದೆ, ನಾನು ಪ್ರಚಾರಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲೂ ಮಾಧ್ಯಮದಲ್ಲೇ ಅವ್ರು ಹೇಳಿದ್ದಾರೆ ಜಮೀರ್ ಅವ್ರು ಬಂದಿಲ್ಲ, ಅದು ಒಳ್ಳೇದಂತ ಅಂದ್ರೂ ಪಕ್ಷಕ್ಕೋಸ್ಕರ ನಾನು ಸ್ವಾಭಿಮಾನ ಬಿಟ್ಟು ಹೋದೆ. ಅಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಹೋದೆ. ನಾನು ಒಂದಿನ ರೋಡ್ ಶೋ ಮಾಡಿದೆ, ಪ್ರೆಸ್ ಮೀಟ್ ಮಾಡಿದೆ, ಬಂದೆ. ಇನ್ನೊಂದು ಅಗತ್ಯ ಇದ್ರೂ ನೆಕ್ಸ್ಟ್ ಡೇನೂ ಬರ್ತೀನಿ ಅಂತಲೂ ಹೇಳಿ ಬಂದೆ. ನಾನು ಇವಾಗ ಬಂದು ಹೋಗಿದ್ದೀನಿ, 5ನೇ ತಾರೀಕು ಮಾಡಿದ್ದೀನಿ. ನನ್ನ ಅಗತ್ಯ ಇದ್ದರೆ 7ನೇ ತಾರೀಕು ಬರ್ತೀನಿ, ನೀವು ಕರೆದ್ರೆ ಬರ್ತೀನಿ ಅಂತ ಹೇಳಿದ್ರು. ಕರೆದಿಲ್ಲ, ನಾನು ಹೋಗಿಲ್ಲ, ಬಾಗಲಕೋಟಲ್ಲಿದ್ದೆ ನಾನು. ಸರ್, ಒಂದು ವೇಳೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಜಮೀರ್ ಅವರ ನಡೆ ಏನಾಗಿರುತ್ತೆ ಸರ್? ನಾನು ಹೇಳಿಲ್ಲ, ಈಗ ನನ್ನ ಪಕ್ಷ ಹೈಕಮಾಂಡ್ ಪಕ್ಷ, ನಾನು 3 ವರ್ಷ ಮಂತ್ರಿಯಾಗಿ ನಾನು ಕೊಟ್ಟಿದ್ರು. ಈಗ ನೀನು ಇಲ್ಲಪ್ಪ, ನೀನು 2028 ಚುನಾವಣೆ ಬರ್ತಾಯಿದ್ದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡಂದರೆ ನನ್ನ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಸಿದ್ಧ. ಸರ್, ಅದಾದ್ಮೇಲೆ ನಿಮ್ಗೆ ಅದಾದ್ಮೇಲೆ ಒಂದಿಷ್ಟು ಮುಸ್ಲಿಂ ಸಮುದಾಯ ಸಮಾವೇಶಗಳನ್ನು ಮಾಡ್ತಾರೆ, ಒಂದಿಷ್ಟು ಹೇಳಿದ್ರು. ಕಾಂಗ್ರೆಸ್ ಅಲ್ಲಿ ಈಗ ಯಾಕಂತ ಹೇಳಿದ್ರೆ ಗೋಹತ್ಯೆ ನಿಷೇಧ ಆ ರೀತಿಯಾಗಿರ್ತಕ್ಕ ತುಂಬಾ ಆಶ್ವಾಸನೆ ಕೊಟ್ಟಿದ್ರು. ಮುಸ್ಲಿಮರನ್ನ ಒಂದಿಷ್ಟು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ರು, ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಮಿನಿಸ್ಟ್ರಿ ಸ್ಥಾನನೂ ಕೂಡ ಜಾಸ್ತಿ ಮಾಡಬೇಕು ಅನ್ನೋ ಬೇಡಿಕೆ ಇಟ್ಟಿತ್ತು. ಅದೆಲ್ಲ ಸರ್ ಆಯ್ತಾ ಸರ್? ಅದಲ್ಲ, ಇಲ್ಲ, ಬೇಡಿಕೆ ಇಟ್ಟಿದ್ದೀವಿ ನಾವು. 4 ಜನ ಮಂತ್ರಿ ಮಾಡಬೇಕಂತ ಕೇಳ್ಕೊಂಡು 1 ಮಾಡಿದ್ದಾರೆ, ಇನ್ನು 3 ಕೊಡಿ ಅಂತ ಕೇಳ್ಕೊಂಡಿದ್ವಿ. ಮೊನ್ನೆ ತಾನೇ ನಾವು ರಾಜ್ಯಸಭಾನ ಕೇಳ್ಕೊಂಡಿದ್ವಿ. ಮನ್ಸೂರ್ ಅಹಮದ್ ಖಾನ್ಗೆ ರಾಜ್ಯಸಭಾ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ನಾಮಿನೇಷನಲ್ಲಿ 5 ನಾಮಿನೇಷನ್ ಬರ್ತದೆ, ಯಾವಾಗ ಬೇಕಾದ್ರೂ ಬರ್ಬೋದು. ಅದರಲ್ಲೂ ಒಂದು ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಅಂದರೆ ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೇಳ್ತಲ್ಲ, ನಾವು ಕೇಳಬೇಕಷ್ಟೇ, ಕೊಡೋರು ಅವರು.